ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಇವತ್ತು ನಿಮಗೆ ನಾರ್ತ್ ಆ್ಯಂಡ್ ವೆಸ್ಟ್ ಕಾರ್ನರ್ 22ಕ್ಕೆ 40 ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿನ ತೋರ್ಸೋಕೆ ಬಂದಿದ್ದೀನಿ. ಇದು ನಮಗೆ ನಾರ್ತ್ ಫೇಸ್ ಆಗಿರುತ್ತೆ ಗೆಳೆಯರೆ, ಇದು ನಮಗೆ ವೆಸ್ಟ್ ಫೇಸ್ ಆಗಿರುತ್ತೆ. ಕೆಳಗಡೆ ನಮಗೆ ಕಮರ್ಷಿಯಲ್ ಒಂದು ಶಾಪ್ ಬರುತ್ತೆ ಆ್ಯಂಡ್ ಒಳಗಡೆ ಒಂದು ಬ್ಯಾಚುಲರ್ ರೂಮ್ ಬರುತ್ತೆ ಅಥವಾ ಆಫೀಸ್ ರೂಮ್ ಅಥವಾ ಗೆಸ್ಟ್ ರೂಮ್ ಏನಾದರೂ ಮಾಡ್ಕೋಬೋದು. ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ 2 BHK ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ 2 BHK, ಮೇಲ್ಗಡೆ 1 BHK ಬರುತ್ತೆ. ಇದು ನೀವು ಓನರ್ ಇದ್ದು ರೆಂಟಲ್ ಇನ್ಕಮ್ನ ಅಂದರೆ ಆದಾಯನ ಎಕ್ಸೆಪ್ಟ್ ಮಾಡೋರಿಗೆ ಒಳ್ಳೆ ಮನೆ ಆಪೋಸಿಟ್ ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಕಾರ್ನರ್ ಆಗಿರೋದ್ರಿಂದ ಗಾಳಿ ಬೆಳಕು ಈ ಮನೆಗೆ ತುಂಬ ಚೆನ್ನಾಗಿ ಒಗ್ಗಿ ಬರುತ್ತೆ. ಇದು ಕೆಂಬತ್ತಹಳ್ಳಿ ಮೇನ್ ರೋಡು, ಅಲ್ಲಿ ಆಪೋಸಿಟ್ ಕಾಣಿಸ್ತಾ ಇದೆಯಲ್ವ ಅದೇ, ಇದು ಗ್ಯಾಲಕ್ಸಿ ಲೇಔಟ್ ಅಂತ ಹೇಳ್ತೀವಿ. ಪಾಮನ ನಗರ ಆಂಜನೇಯ ಟೆಂಪಲ್ ನಮಗೆ ಇಲ್ಲಿ ಆಪೋಸಿಟಲ್ಲಿ ಸಿಗುತ್ತೆ. ಇದು ಬನ್ನರ್ಘಟ್ಟ ಡಿಮಾರ್ಟ್ ಏನಿದೆಯಲ್ಲ, ಆ ಬನ್ನರ್ಘಟ್ಟ ಡಿಮಾರ್ಟ್ ಹಿಂದ್ಗಡೆನೇ ಬರುವಂಥದ್ದು. ಇದು DC ಕನ್ವರ್ಸೇಷನ್ ಏಕತ್ತಾಗಿರುತ್ತೆ ಗೆಳೆಯರೆ. ಬನ್ನಿ ಒಳಗಡೆ ಹೋಗೋಣ, ಮನೆ ಹೇಗಿದೆ ನೋಡೋಣ. ಇದು ನಾರ್ತ್ ಮೇನ್ ಡೋರ್ ಕೊಟ್ಟಿದ್ದಾರೆ. ನಾರ್ತಲ್ಲಿ ನಮಗೆ 22 ಬರುತ್ತೆ, 40 ಬರುತ್ತೆ. ವೆಸ್ಟ್ ಫೇಸಲ್ಲಿ 22 ಬರುತ್ತೆ. ಸರಿನಾ? ಒಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಕಮರ್ಷಿಯಲ್ ಶೆಡ್ ಇದೆ ಅಂತ ಹೇಳಿದ್ದೆ, ಅದನ್ನು ಕವರ್ ಮಾಡಿ ತೋರಿಸ್ತೀನಿ ನೋಡಿ. ಇದು ನಿಮಗೆ ರೆಂಟಲ್ಲಿ ಏನಿಲ್ಲಂದ್ರೂ 12,000 15,000 ರೂಪಾಯಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು, ಅಷ್ಟು ಬರುತ್ತೆ. ತುಂಬ ದೊಡ್ಡದಾಗಿದೆ ಇದು. ಯಾರಾದರೂ ಕಿರಾಣಿ ಅಂಗಡಿ ಆಫೀಸ್ ಏನಾದ್ರು ಮಾಡ್ಕೊತೀನಿ ಅನ್ನೋರಿಗೆ ಇದು ಬಾಡಿಗೆನ ಕೊಡ್ಬೋದು. ರೈಟ್? ಓಕೆ, ನಮಗೆ ಕಾರ್ನರ್ ಬಿಲ್ಡಿಂಗ್ ಇದು ಸಿಗೋದು ರೇರು. ಆಲ್ಮೋಸ್ಟು ರೆಂಟಲ್ಲಿ ಎಕ್ಸೆಪ್ಟ್ ಮಾಡೋರಿಗೆ ತುಂಬ ಒಳ್ಳೆ ಬಿಲ್ಡಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ 2 ಗೇಟ್ ಕೊಟ್ಟಿದ್ದಾರೆ MS, ಒಂದು ಕಾರ್ಗಳು ಬಿಡೋಕ್ಕೋಸ್ಕರ, ಆಮೇಲೆ ಇನ್ನೊಂದೇನಿದೆಯಲ್ಲ ನಮಗೆ ಇಲ್ಲಿ ವಾಕಿಂಗ್ ಗೇಟು, ಮೇಲ್ಗಡೆ ವಾಕಿಂಗ್ ನಡ್ಕೊಂಡು ಓಡಾಡೋದಕ್ಕೋಸ್ಕರ ಒಂದು 2 ಗೇಟ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಆಪೋಸಿಟ್ ನನಗೆ ಒಂದು ಸಿಲಿಂಡ್ರು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಒಂದು ಬ್ಯಾಚುಲರ್ ರೂಮು ಅಥವಾ ಗೆಸ್ಟ್ ರೂಮು ಅಥವಾ ಆಫೀಸ್ ರೂಮ್ ಏನಾದರೂ ಮಾಡ್ಕೋಬೋದು, ತೋರಿಸ್ಕೊಡ್ತೀನಿ. ಹಾಗೆ ನಮಗೆ ಸುತ್ತಲೂ 2x4 ವೆಟ್ರಿಫೈಡ್ ಟೈಲ್ಸ್ ಸಿಕ್ಕಿದೆ ಪಾರ್ಕಿಂಗ್ ಏರಿಯಾದಲ್ಲಿ. ಇಲ್ಲಿ ಈಸಿಯಾಗಿ 1 ರಿಂದ 2 ಕಾರ್ಗಳು ನಿಲ್ಲಿಸ್ಕೊಂಡು 2 ವೀಲರ್ಗಳು ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. ಬೋರ್ವೆಲ್ ಇದೆ, ಸಂಪಿದೆ, ಸ್ಯಾನಿಟ್ರಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಕಾವೇರಿ ಪ್ರಾವಿಷನ್ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಾ? ಈ ಥರ ಪಾರ್ಕಿಂಗ್ ಲೇಔಟ್ ಕಾಣಿಸುತ್ತೆ ಗೆಳೆಯರೆ. ನೈಸ್. ಎಲೆಕ್ಟ್ರಿಕ್ ಮೀಟರ್ಗಳೆಲ್ಲ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. 2 ಮನೆ ಇರೋದ್ರಿಂದ 2 ಮನೆಗೂ ಸಪ್ರೇಟಾಗಿ ಗ್ಯಾಸ್ ಪ್ರಾವಿಷನ್ ಮಾಡಿದ್ದಾರೆ. 1 BHKಗೆ ನೀವು ಮೇಲ್ಗಡೆ ತೊಗೊಂಡು ಹೋಗೋ ಥರ ಮಾಡಿಕೊಟ್ಟಿದ್ದಾರೆ. ನಲ್ಲಿಗಲ್ಲಿ ಪಾಯಿಂಟ್ ಎಲ್ಲ ಇದೆ, ಅಲ್ಲೂ ಕೂಡ ಮಾಡಿದ್ದಾರೆ. ನೈಸ್ ವರ್ಕ್. ಆಮೇಲೆ ಇಲ್ಲಿ ನಮಗೆ ಒಂದು ರೂಮ್ ಮಾಡಿಕೊಟ್ಟಿದ್ದಾರೆ, ತೋರಿಸ್ಕೊಡ್ತೀನಿ. ಎಂಟ್ರಿ ಆಗ್ತಾ ಇದ್ದಂಗೆ ರೈಟ್ ಸೈಡಿಗೆ ಒಂದು ಬಾತ್ರೂಮ್ ಇದೆ. ಆ ಬಾತ್ರೂಮ್ನ ತೋರಿಸೋದಿಲ್ಲ. ಇಲ್ಲಿ ಜಸ್ಟ್ ಒಂದು ಗೆಸ್ಟ್ ರೂಮ್ ಅಥವಾ ನೀವು ಆಫೀಸ್ ರೂಮ್ ಯಾವುದಾದ್ರೂ ಕನ್ವರ್ಷನ್ ಮಾಡ್ಕೋಬೋದು, ಆ ಥರ ಇದೆ. ಇಲ್ಲೂ ಒಂದು TV ಕ್ಯಾಬಿನೆಟ್ ಮಾಡಿದ್ದಾರೆ, ಒಂದು ವಿಂಡೋ ಬರುತ್ತೆ. ಲೈಕ್ ಈ ಥರ ಇದೆ ಇದು, ಸರಿನಾ? ಇದು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು. ಇಷ್ಟು ಇದಕ್ಕೂ ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ. ಬನ್ನಿ ಮೇಲ್ಗಡೆ ಹೋಗೋಣ, ಏನಿದೆ ನೋಡೋಣ. ಇಲ್ಲಿ MS ರೇಲಿಂಗ್ಸ್ ಕೊಟ್ಟಿದ್ದಾರೆ ಹಾಫು. ಇಲ್ಲಿ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. 3.5 ಅಡಿ ಆಲ್ಮೋಸ್ಟ್ ವೈಡ್ ಬರುತ್ತೆ. ಒಂದು ಸೈಡ್ ನಮಗೆ 2x4 ವೆಟ್ರಿಫೈಡ್ ಟೈಲ್ಸ್ ಆ್ಯಂಡ್ ಬಾರ್ಡರ್ನ ಕೊಟ್ಟಿರುವಂಥದ್ದು. MS ರೇಲಿಂಗ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಇದು 2 BHK ಫಸ್ಟ್ ಫ್ಲೋರಲ್ಲಿ ಕೊಟ್ಟಿರುವಂಥದ್ದು. ಇದು ನಮಗೆ ಫಸ್ಟ್ ಫ್ಲೋರಲ್ಲಿ 2 BHK ಕೊಟ್ಟಿದ್ದಾರೆ. ಇಲ್ಲಿ ರೇಲಿಂಗ್ಸ್ ನೋಡಿ, ಸೇಫ್ಟಿ ಪರ್ಪಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಹೈಟಾಗಿ. ಕೆಳಗಡೆಯಿಂದ ಕಂಪೇರ್ ಮಾಡಿದರೆ ಮೇಲ್ಗಡೆ 10 ಅಡಿವರೆಗೂ ಹೈಟು ರೇಲಿಂಗ್ಸ್ ಮಾಡಿಕೊಟ್ಟಿದ್ದಾರೆ. ಸುತ್ತಲೂ ಸೇಫ್ಟಿ ಪರ್ಪಸ್ ಮಾಡಿದ್ದಾರೆ. ಇದು ನಮಗೆ ನಾರ್ತ್ ಮೇನ್ ಡೋರ್ ಬರುತ್ತೆ. ಟೀ ಕೋಟಲ್ಲಿ ಕೊಟ್ಟಿರುವಂಥದ್ದು ಮೇನ್ ಡೋರು. ಇದು ಎಂಟ್ರೆನ್ಸು. ಇದು ಬಿಗ್ ಹಾಲ್ ನೀವು ನೋಡ್ತಾ ಇದ್ದೀರಾ. ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ. TV ಕ್ಯಾಬಿನೆಟು ಹೆವಿ ದೊಡ್ಡದಾಗಿದೆ. ಮೇಲ್ಗಡೆ ಕೂಲ್ POP ಫಾಲ್ ಸೀಲಿಂಗ್ ಆ್ಯಂಡ್ ವಾರ್ಮ್ ಲೈಟ್ ಸ್ಟ್ರಿಪ್ ಲೈಟ್ ಕೊಟ್ಟಿದ್ದಾರೆ. ಓಕೆ, ದಿಸ್ ಈಸ್ ಹಾಲ್. ಈ ಹಾಲಲ್ಲಿ ನಮಗೆ ಮತ್ತಿನ್ನೇನೇನಿದೆ ಅನ್ನೋ ಹಾಗಿದ್ರೆ ಅದು ಅಡುಗೆ ಮನೆಗೆ, ಇದು ಪೂಜಾ ರೂಮು, ಇದು ಮೊದಲನೇ ಕಾಮನ್ ಬೆಡ್ರೂಮು. ಓಕೆ, ದಿಸ್ ಈಸ್ ಹಾಲ್. ಓಕೆ, ಈಗ ಈ TV ಕ್ಯಾಬಿನೆಟ್ ಆಪೋಸಿಟಿಂದ ನಾನು ನಿಂತ್ಕೊಂಡು ನಿಮ್ಗೆ ಈ ಕಡೆ ತೋರಿಸ್ತಾ ಇದ್ದೀನಿ ಏನೇನಿದೆ ಅಂತ. ಓಕೆ, ನಮಗೆ ಅಡುಗೆ ಮನೆ ಹೋಗೋದಕ್ಕೆ ಆರ್ಚ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಪೂಜಾ ರೂಮ್ ಇದೆ, ಅದು ಒಂದು ಕಾಮನ್ ಬೆಡ್ರೂಮ್ ಆಗಿರುತ್ತೆ.
ಈಗ ಹಾಲ್ ನೋಡಿದ್ದೀರಾ, ಅದಕ್ಕಿಂತ ಮುಂಚೆ ನಾನು ನಿಮಗೆ ಇದು ಕಾಮನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ, ಆಮೇಲೆ ಕಿಚನ್ ರೂಮ್ನ ತೋರಿಸ್ಕೊಡ್ತೀನಿ, ಸರಿನಾ? ಬನ್ನಿ. ಇದೆಲ್ಲ ಟೀ ಕೊಟಲ್ ಮಾಡಿರೋದು ಪೂಜಾ ರೂಮ್ ಎಲ್ಲ. ಇದು ಕಾಮನ್ ಬೆಡ್ರೂಮ್ ಗೆಳೆಯರೆ. ಇದು ಇಲ್ಲೂ ಕೂಡ ನಾವು ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಜೊತೆಗೆ ಸ್ಟ್ರಿಪ್ ಲೈಟ್ ಕೊಟ್ಟಿದ್ದಾರೆ. ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ. WPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ ವಿತ್ ಮಸ್ಕಿಟೋ ಲೇಯರ್ ಇರುವಂಥದ್ದು. ವಾರ್ಡ್ರೋಬರ್ ಎಲ್ಲ ಮಾಡಿಕೊಟ್ಟಿದ್ದಾರೆ ವಿತ್ ಒಂದು ಡ್ರೆಸ್ಸಿಂಗ್ ಟೇಬಲ್ ಜೊತೆಗೆ, ಅಂದರೆ 2 ವೇ ಬಂದಿದೆ. ಅದು ಚೆನ್ನಾಗಿದೆ. ದಿಸ್ ಈಸ್ ಕಾಮನ್ ಬೆಡ್ರೂಮ್. ಈಗ ಪೂಜಾ ರೂಮ್ ತೋರಿಸ್ಕೊಡ್ತೀನಿ. ಇದು ಪೂಜಾ ರೂಮ್. ಇದು ಟೀ ಕುಡ್ಡು, ಡೋರ್ ಬಂದು ಟೀ ಕುಡ್ಡು. ಇಲ್ಲಿ ಗಂಟೆ ಬರುತ್ತೆ, ಆಮೇಲೆ ಇಲ್ಲಿ ಮಧ್ಯದಲ್ಲಿ ಗ್ಲಾಸ್ ವರ್ಕ್ ಬರುತ್ತೆ. ಈಸಿಯಾಗಿ ಒಬ್ಬರು ಕೂತ್ಕೊಂಡು ಪೂಜೆನ ಮಾಡ್ಬೋದು, ಅಷ್ಟು ಸ್ಪೇಸ್ನ ಕೊಟ್ಟಿದ್ದಾರೆ, ಸರಿನಾ? ಈಗ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಮಗೆ ವುಡ್ ವರ್ಕಲ್ಲಿ ಮಾಡಿರೋಂಥದ್ದು ಒಂದು ಆರ್ಚ್ ಸಿಗುತ್ತೆ. ಎಲ್ ಶೇಪ್ ಸ್ಲ್ಯಾಬಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಸಾಫ್ಟ್ ವಾರ್ಡ್ರೋಬರ್ ಡ್ರಾಯರ್ಗಳಾಗಿರುತ್ತೆ. ಇಲ್ಲಿ ನಾವು ಫ್ರಿಜ್ ಪಾಯಿಂಟ್ನ ಕೊಟ್ಟಿದ್ದಾರೆ, ಇಲ್ಲಿ ಇಟ್ಕೋಬೋದು. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಇದೆ. ಇನ್ನೊಂದು ವಿಶೇಷ ಏನಂತಂದ್ರೆ, ಈ ಮನೆಗೆ ಇದು ದೇವ್ರ ಮನೆ ಅಲ್ವಾ, ಈ ದೇವ್ರ ಮನೆ ಮೇಲ್ಗಡೆ ಏನು ಸ್ಪೇಸ್ನ ಕೊಟ್ಟಿಲ್ಲ, ಅಂದರೆ ಓಪನ್ ಕೊಟ್ಟಿದ್ದಾರೆ. ಲೈಕ್ ಚೆನ್ನಾಗಿದೆ. ಇದೆಲ್ಲ ಹೈಡ್ರಾಕ್ಲಿಕ್ ಲಿಫ್ಟು. ಓಕೆ. ಆಮೇಲೆ ಇಲ್ಲಿ ಹ್ಯಾಂಡ್ ಬೇಸನ್ ಕೊಟ್ಟಿದ್ದಾರೆ, ಅಲ್ಲಿ ಚಿಮ್ನಿ ಪಾಯಿಂಟ್ ಕೊಟ್ಟಿದ್ದಾರೆ, ಅಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಕೊಟ್ಟಿದ್ದಾರೆ. ನೀವು ಫ್ರಿಜ್ ಪಾಯಿಂಟ್ನ 2 ಕಡೆ ಇಟ್ಕೋಬೋದು, ಒಂದು ಇಲ್ಲಿ, ಇಲ್ಲ ಅಂತಂದರೆ ಅಲ್ಲಿ. ಓಕೆನಾ? ಇದು ಈಗ ಯುಟಿಲಿಟಿ. ಈ ಅಡುಗೆ ಮನೆಯಲ್ಲಿ ಯುಟಿಲಿಟಿ ಕೂಡ ಒಂದಿದೆ. ಫುಲ್ ಫಿನ್ಸಿಂಗಲ್ಲಿ ಮಾಡಿರುವಂಥದ್ದು ಯುಟಿಲಿಟಿ ಇದಾಗಿರುತ್ತೆ. ಡಿಶ್ ವಾಷರ್ ಇಟ್ಕೋಬೋದು ಅಥವಾ ವಾಷಿಂಗ್ ಮಷಿನ್ ಇಲ್ಲಿ ಬೇಕಾದ್ರೆ ಇಟ್ಕೋಬೋದು. ಬಟ್ಟೆ ಒಣಗಾಕೋದಕ್ಕೆ ಇಲ್ಲಿ ಒಂದು ಆಪ್ಷನ್ ಇದೆ, ಇನ್ನೊಂದು ಅಲ್ಲಿ ಒಳಗಡೆ ಇದೆ, ತೋರಿಸ್ಕೊಡ್ತೀನಿ. ಇದು ಯುಟಿಲಿಟಿ ಆಗಿರುತ್ತೆ, 4 ಅಡಿ ವೈಡ್ ಆಗಿರುತ್ತೆ. ಈ ಯುಟಿಲಿಟಿಯಿಂದ ನಿಂತ್ಕೊಂಡು ನೋಡಿದರೆ ನಿಮಗೆ ಒಂದು ಅರ್ಥ ಆಗುತ್ತೆ, ಐಡಿಯಾ ಬರುತ್ತೆ ಹೇಗಿದೆ ಕಿಚನ್ ರೂಮ್ ಅಂತ. ಓಕೆ. ಈಗ ಇನ್ನೊಂದು ಬೆಡ್ರೂಮಲ್ಲಿ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಆ್ಯಂಡ್ ಆಪೋಸಿಟ್ ಹ್ಯಾಂಡ್ ಬೇಸನ್ ಸಿಗುತ್ತೆ. ಅಲ್ಲಿ ಒಂದು ಮಿರರ್ ಹಾಕ್ಕೊಂಡ್ರೆ ಲುಕ್ ಬೇರೆ ಬರುತ್ತೆ. ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಅಂದರೆ ಬಾತ್ರೂಮ್ ಇದೆ, ಕಾಮನ್ ಬಾತ್ರೂಮ್. ಇದು ದೊಡ್ಡದಾಗಿದೆ, ನೈಸ್ ವರ್ಕ್. ಇದು ಕಾಮನ್ ಬಾತ್ರೂಮ್. ಆ ಕಾಮನ್ ಬಾತ್ರೂಮ್ ಆಪೋಸಿಟೇ ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಗುಡ್ ವರ್ಕ್. ನಿಜ ಹೇಳ್ತೀನಿ, ಕಾರ್ನರು, ವೆಂಟಿಲೇಷನ್ ಎಲ್ಲ ಕಡೆಯಿಂದಲೂ ಬರುತ್ತೆ. ಓಕೆ. ಮತ್ತು ಇಲ್ಲೇನಿದೆ ಅನ್ನೋ ಹಾಗಿದ್ರೆ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ, ನ್ಯಾಚುರಲ್ ವುಡ್ಡಲ್ಲಿ ಮಾಡಿಸಿ ಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ POP ಫಾಲ್ ಸೀಲಿಂಗ್ ಎಲ್ಲ ಆಗೋಗಿದೆ. ಇಲ್ಲಿ ಬಾಲ್ಕನಿ ಬರುತ್ತೆ, ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಅಟ್ಯಾಚ್ ಬಾತ್ರೂಮ್ ಹೆವಿ ದೊಡ್ಡದಾಗಿದೆ ಈ ಬೆಡ್ರೂಮ್ದು. ಲೈಕ್ ಈ ಥರ ಇದೆ. ಮೇಲ್ಗಡೆ ಜಾಗ ಇದೆ. ಲೈಕ್ ಈ ಥರ ಇದೆ. ಬಾಲ್ಕನಿ ಇದೆ, ಇಲ್ಲೊಂದು ಬಾಲ್ಕನಿನೂ ತೋರಿಸ್ಕೊಟ್ಬಿಡ್ತೀನಿ. ಈ ರೂಮಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಬಾಲ್ಕನಿ ಬರುತ್ತೆ ವಿತ್ ಫಿನ್ಸಿಂಗ್ ಬರುತ್ತೆ. MS ಇಂದು ಮೇಲ್ಗಡೆ PVC ಫಾಲ್ ಸೀಲಿಂಗ್ ಬರುತ್ತೆ. ಬಟ್ಟೆ ಒಣಗಾಕೋದಕ್ಕೆ ಅಲ್ಲೂ ಕೂಡ ಕಂಬಿ ಕೊಟ್ಟಿದ್ದಾರೆ, ಬೇಕಾದರೆ ನೋಡ್ಕೊಳ್ಳಿ. ಅಲ್ಲಾದರೂ ಹಾಕ್ಬೋದು, ಎಲ್ಲಾದರೂ ಹಾಕ್ಬೋದು. ಎಸ್, ಈ ಥರ ಇದೆ ಕಡೆ. ಈಗ ನೆಕ್ಸ್ಟ್ ಫ್ಲೋರಲ್ಲಿ ಈಗ ಏನು ನೋಡಿದಿರಲ್ಲ, ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಇರುತ್ತೆ, ಏನು ಚೇಂಜಸ್ಗಳು ಇರೋದಿಲ್ಲ. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದ್ಸಲ ಹಾಲ್ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಬನ್ನಿ ಮೇಲ್ಗಡೆ ಹೋಗೋಣ. ನಿಮಗೆ ಟಾಪ್ ಟು ಬಾಟಮ್ ಏನಿದೆಯಲ್ಲ MS ರೇಲಿಂಗ್ಸೇ ಸಿಗುತ್ತೆ, ಸೇಫ್ಟಿ ಪರ್ಪಸ್ ಮಾಡಿಸಿದ್ದಾರೆ, ಚೆನ್ನಾಗಿದೆ. ಇದು ಅಷ್ಟೇ ಲಪತ್ರ ಗ್ರಾನೈಟು, ಟಾಪ್ ಟು ಬಾಟಮ್ ಆಂಟಿ ಸ್ಕಿಡ್ಡು. ಇಲ್ಲಿ ಕೂಡ 2x4 ವೆಟರ್ ಫೆಟಲ್ಸ್ನ ನೀವು ನೋಡ್ಬೋದು. ಈಗ ನೀವು ಕೆಳಗಡೆ ಏನು ನೋಡಿದಿರಲ್ಲ, ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಅದೇ 2 BHK ಮಾಡಿದ್ದಾರೆ ಇವರು. ಇದು ನಮಗೆ ನಾರ್ತ್ ಮೇನ್ ಡೋರಲ್ಲಿ ಬರುವಂಥದ್ದು ಮೇನ್ ಡೋರ್ ಆಗಿರುತ್ತೆ. ಓಕೆ. ಇದು ಬಿಗ್ ಹಾಲು. ಹಾಗೆ ಫಾಸ್ಟ್ ಮೂವ್ ಮಾಡ್ತೀನಿ, ಒಂದ್ಸಲ ನೋಡ್ಕೊಂಬಿಡಿ. ಆಸ್ ಇಟ್ ಇಸ್ ಕೆಳಗಡೆ ಇದೆಲ್ಲ ಹಾಗಾಗಿ ಬೇರೇನಿಲ್ಲ. ಕಿಚನ್ ರೂಮು, ದೇವ್ರ ಮನೆ, ಕಾಮನ್ ಬೆಡ್ರೂಮು. ಈ ಸಲ ಕಿಚನ್ ರೂಮ್ನ ತೋರಿಸ್ತೀನಿ.
ಓಕೆ, ಯುಟಿಲಿಟಿ ಇದೆ ನೋಡ್ಕೊಳ್ಳಿ. ಅದು ಯುಟಿಲಿಟಿ ಮತ್ತು ಅಡುಗೆ ಮನೆ, ಪೂಜಾ ರೂಮ್ ಇದೆ. ಪೂಜಾ ರೂಮ್ ತೋರಿಸ್ಬಿಡ್ತೀನಿ. ಹಾಲ್ ತುಂಬ ದೊಡ್ಡದಾಗಿದೆ ಮನೆದು. ಪೂಜಾ ರೂಮ್ ಇದು. ಸಾರಿ. ಈಗ ಇಲ್ಲೊಂದು ಕಾಮನ್ ಬೆಡ್ರೂಮ್ ಬರುತ್ತೆ. ಕಾಮನ್ ಬೆಡ್ರೂಮ್ ಅಷ್ಟೇ ಹೆವಿ ದೊಡ್ಡದಾಗಿದೆ. ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು, ಡೌಟ್ ಇಲ್ಲ. ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ. ಈ ಥರ ಇದೆ. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ ಬನ್ನಿ. ಕಾಮನ್ ಬಾತ್ರೂಮು ಲೈಕ್ ಈ ಥರ ಇದೆ. ಇದು ಮಾಸ್ಟರ್ ಬೆಡ್ರೂಮು. ನೈಸ್ ವರ್ಕ್. ಆಮೇಲೆ ಇಲ್ಲಿ ಬಾಲ್ಕನಿ ಬರುತ್ತೆ. ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ವಾರ್ಡ್ರೋಬ್ ಎಲ್ಲ ನೋಡ್ತಾ ಇದ್ದೀರಾ. ಏನು ಕೆಳಗಡೆ ನೋಡಿದ್ರಲ್ಲ ಅದೇ 1.2 ಸೆಂಟೆನ್ಸ್ ಸೇವ್ ಮಾಡಿದ್ದಾರೆ. ಲೈಕ್ ಈ ಥರ ಇದೆ. ಓಕೆ, ಈಗ ಸ್ಪೆಷಲ್ ಏನಂತಂದರೆ ಥರ್ಡ್ ಫ್ಲೋರಲ್ಲಿ 1 BHK ಬರುತ್ತೆ. ಬನ್ನಿ ಅದು ಕೂಡ ತೋರಿಸ್ಬಿಡ್ತೀನಿ, ಹಾಗೆ ಕವರ್ ಮಾಡ್ತೀನಿ. ಬೇಗ ಮಳೆ ಮಾಡುವಾಗಿದೆ. ಸೇಮ್ ನಮಗೆ ಟಾಪ್ ಟು ಬಾಟಮ್ ಲಪತ್ರ ಗ್ರಾನೈಟ್ ಸಿಗುತ್ತೆ. MS ರೇಲಿಂಗ್ಸು ಎಲ್ಲೂ ಚೀಟಿಂಗ್ ಮಾಡಿಲ್ಲ. ಹೆವಿಯಾಗಿ ಕೊಟ್ಟಿದ್ದಾರೆ. ಹೈ ಗೇಜು ನೋಡ್ತಾ ಇದ್ದೀರಾ, ಚೆನ್ನಾಗಿದೆ. ಈಗ ನಮಗಿಲ್ಲಿ 1 BHK ಸಿಗುತ್ತೆ ಗೆಳೆಯರೆ. ಇದು ರೈಟ್ ಸೈಡಿಗೆ ಏನು ಕಾಣಿಸ್ತಿದೆಯಲ್ಲ 1 BHK. ಇದು ಟೆರೆಸ್ಗೆ ಹೋಗೋದಕ್ಕೆ ಇಲ್ಲೂ ಒಂದು ಗೇಟ್ ಬರುತ್ತೆ. ಅದಕ್ಕಿಂತ ಮೇಲ್ಗಡೆ ತೋರಿಸ್ತಾ ಇದ್ದೀನಿ, ಮೇಲ್ಗಡೆಯಿಂದ ಕೆಳಗಡೆ ತೋರಿಸ್ತಾ ಇದ್ದೀನಿ. ಲುಕ್ ಈ ಥರ ಬರುತ್ತೆ. ಓಕೆ, ದಿಸ್ ಈಸ್ 1 BHK. ಅದು ಕೂಡ ನಾನು ತೋರಿಸ್ಬಿಡ್ತೀನಿ ಬನ್ನಿ. 1 BHK ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಹಾಲ್ ಮಾತ್ರ ಎಕ್ಸಲೆಂಟಾಗಿ ದೊಡ್ಡದಾಗಿ ಕೊಟ್ಬಿಟ್ಟಿದ್ದಾರೆ ಇವರು. ಮೇಲ್ಗಡೆ POP ಫಾಲ್ ಸೀಲಿಂಗು, ಫ್ಲೋರ್ ಬಂದು ಗ್ರಾನೈಟು. ದಿಸ್ ಈಸ್ ಹಾಲೇ ಇಷ್ಟು ದೊಡ್ಡದು ಕೊಟ್ಬಿಟ್ರೆ ಹೆಂಗೆ ಅವರು, ಹೆವಿ ದೊಡ್ಡದಾಗಿದೆ. 15,000 ರೂಪಾಯಿ ಬಾಡಿಗೆ ಕಣ್ಣು ಮುಚ್ಕೊಂಡು ಕೊಡ್ತಾರೆ. TV ಕ್ಯಾಬಿನೆಟ್ ಬರುತ್ತೆ, ಒಂದು ಪೂಜಾ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಅಡುಗೆ ಮನೆ ಇದೆ. ಹಾಗೆ ಇದು ಬೆಡ್ರೂಮು, ಅಡುಗೆ ಮನೆ, ಇದಕ್ಕೂ ಬಾಲ್ಕನಿ ಬರುತ್ತೆ ಆ್ಯಂಡ್ ಕಾಮನ್ ಬಾತ್ರೂಮ್ ಬರುತ್ತೆ. ಇದು ಅಡುಗೆ ಮನೆ ಫಸ್ಟು. ಓವರ್ ಹೆಡ್ ವಾರ್ಡ್ರೋಬರು ಎಲ್ಲ ಮಾಡಿಕೊಟ್ಟಿದ್ದಾರೆ. ಚಿಕ್ಕ ಪುಟ್ಟ ವಸ್ತುಗಳೆಲ್ಲ ಇಡ್ಬೋದು. ನೋಡ್ತಾ ಇದ್ದೀರಾ, ನೈಸ್ ವರ್ಕ್. ಇದೊಂದು ಅಡುಗೆ ಮನೆ ನೋಟ. ಇದು ಹಾಲು, ಇದು ಬೆಡ್ರೂಮು. ಬೆಡ್ರೂಮ್ ಒಂದಿದೆ, ನೋಡ್ಕೊಂಬಿಡಿ. ಕೆಳಗಡೆ ಒಂದು ಮಾಸ್ಟರ್ ಬೆಡ್ರೂಮ್ ಏನು ಬಂದಿತ್ತಲ್ವ ಅದೇ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಬಟ್ ಇದಕ್ಕೆ ಅಲ್ಲಿದ್ದ ಕೊಟ್ಟಿದ್ದರು ಬಾಲ್ಕನಿಗೆ, ಇಲ್ಲಿ ಈ ಕಡೆ ಕೊಟ್ಟಿದ್ದಾರೆ ಅಷ್ಟೇ. ಸರಿನಾ? ಇಲ್ಲೂ ವಾರ್ಡ್ರೋಬರ್ ಎಲ್ಲ ಇದೆ. ಇಷ್ಟಿದ್ರೆ ಸಾಕು. 15,000 ರೂಪಾಯಿ ಕೊಡ್ತೀನಿ ಅಂದರೆ ಈಸಿಯಾಗಿ ನನ್ನಂಥವ್ರು ಬಂದುಬಿಡ್ತೀವಿ ಇಲ್ಲಿ. ಆಮೇಲೆ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ. ಬಾತ್ರೂಮ್ ನೋಡ್ತಾ ಇದ್ದೀರಾ, ಆಂಟೀಸ್ಗೆ ಇಟ್ಕೊಟ್ಟಿದ್ದಾರೆ. ಇಲ್ಲಿ ಒಂದು ಹ್ಯಾಂಡ್ ಬೇಸನ್ನು, ಫ್ಲೋರ್ ಮೌಂಟೆಡು ಬಾತ್ರೂಮ್, ಕಮೋಡು, ಜಾಗ ಫಿಟ್ಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಹೆವಿ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿ. ಇಲ್ಲೂ ಕೂಡ ಸ್ಪೇಸ್ ಇದೆ, ಲೈಟ್ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಒಂದು ಬಾಲ್ಕನಿ ಟೈಪಲ್ಲಿ ಕೊಟ್ಟಿದ್ದಾರೆ. ಸಾಕಿಷ್ಟು ಬಟ್ಟೆ ಒಣಗಿ ಹಾಕೋದಕ್ಕೆ ಅವರಿಗೆ. ಇಲ್ಲಾಂದ್ರೆ ಪಕ್ಕನೇ ಸ್ಪೇಸ್ ಹೋಗ್ಬೋದು ಇವರು. ಇಲ್ಲಿಲ್ಲಾಂದ್ರೂ ಅಲ್ಲಿ ಹಾಕ್ಕೋಬೋದು. ಓಕೆ, ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಈಗ ಓಪನ್ ಟೆರೆಸ್ಗೆ ಹೋಗ್ತಾ ಇದ್ದೀನಿ. ಹಾಲ್ ನೋಡಿ ಎಷ್ಟು ದೊಡ್ಡದಾಗಿದೆ ಈ ರೂಮಿಂದು. ಅಂದರೆ ಫಸ್ಟ್ 1 BHK. ಆಮೇಲೆ ಡೋರ್ ಆಗಲಿ ವಾಸ್ಕಲ್ ಆಗಲಿ ಎಲ್ಲ ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ. MS ರೇಲಿಂಗ್ಸ್ ಕೊಟ್ಟಿದ್ದಾರೆ. SS ಕೊಟ್ಟಿದ್ದಿದ್ರೆ ಚೆನ್ನಾಗಿತ್ತು, ಬಟ್ ಬಜೆಟ್ ಮೇಲೆ. ಇಲ್ಲಿ ಓಪನ್ ಟೆರೆಸ್ಸು, ಫ್ಲೋರ್ ಎಲ್ಲ ನಿಮಗೆ ವಾಟರ್ ಪ್ರೂಫ್ ಪೇಂಟ್ ಮಾಡಿಸಿದ್ದಾರೆ. ಬಟ್ಟೆ ಒಣಗಿ ಹಾಕಿದ್ದಕ್ಕೆ ಇಲ್ಲೂ ಕಂಬಿಗಳು ಕೊಟ್ಟಿದ್ದಾರೆ. ಕೆಳಗಡೆ ಯಾರು ಮೇಲ್ಗಡೆ ಬರ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಗೇಟ್ ಇದೆ, ಕ್ಲೋಸ್ ಮಾಡ್ಕೋಬೋದು. ಇಲ್ಲಿ ಹ್ಯಾಂಡ್ ಬೇಸನ್, ಕೈಯಿಂದ ಒಗೆಯೋದಕ್ಕೆ ಕಲ್ಲಾಗಿ ಕೊಟ್ಟಿದ್ದಾರೆ. ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ನ ಕೊಟ್ಟಿದ್ದಾರೆ. ಓಪನ್ ಟೆರೆಸ್ ಈ ಥರ ಇದೆ. ಬನ್ನಿ ಇನ್ನೂ ಮೇಲ್ಗಡೆ ಹೋಗೋಣ, ಮತ್ತು ಏನಿದೆ ನೋಡೋಣ. ತುಂಬ ಹತ್ತಿರ ಇದೆ ನಮಗೆಲ್ಲ. ಇಲ್ಲಿ ಬನ್ನರ್ಘಟ್ಟ ತುಂಬಾ ಹತ್ತಿರ, ವಾಕಬಲ್ ಡಿಸ್ಟೆನ್ಸ್ ಒಂದು 100 ಮೀಟರ್ ಇಲ್ಲ. ಇದು ನಮಗೆ ಸ್ಟಾರ್ಟಿಂಗ್ ಕಾಣಿಸ್ತಾ ಇರೋದು ಗ್ಯಾಲಕ್ಸಿ ಲೇಔಟು. ಗ್ಯಾಲಕ್ಸಿ ಲೇಔಟಲ್ಲಿ ಇರುವಂಥ ಮನೆ ಇದು. ಸಿಂಟ್ಯಾಕ್ಸು 2000 ಲೀಟರ್ ಸಿಂಟ್ಯಾಕ್ಸ್ ಕೊಟ್ಟಿದ್ದಾರೆ. ಕೆಳಗಡೆ ಏನೇ ಇದ್ರೂ ವಸ್ತುಗಳು ಇಟ್ಕೋಬೋದು. ಕೇಬಲ್ ವರ್ಕ್ ಎಲ್ಲ ಆಗಿದೆ, ಪ್ಲಂಬರ್ ವರ್ಕ್ ಎಲ್ಲ ಆಗಿದೆ. ಈ ಮನೆಯೂ ಸೇಲ್ಗಿದೆ, ಇವರೇ ಕನ್ಸ್ಟ್ರಕ್ಷನ್ ಮಾಡಿರೋದು. ಸೇಮ್ ಟು ಸೇಮ್ ಇದು ನೋಡಿದರೆ ಅದು ನೋಡೋ ಹಾಗಿಲ್ಲ, ಆ್ಯಸ್ ಇಟ್ ಈಸ್ ಅದೇ ಥರ ಮಾಡಿಕೊಟ್ಟಿದ್ದಾರೆ.
ಇದನ್ನು ನೋಡೋಕೆ ಬಂದರೆ ನಿಮ್ಗೆ ಅದನ್ನು ಫ್ರೀಯಾಗಿ ನೋಡ್ಬೋದು. ಈ ಥರ ಇದೆ ಮೇಲ್ಗಡೆ. ಸರಿ, ಹಾಗಾದರೆ ಫುಲ್ ಡೀಟೇಲ್ಸ್ ಇನ್ನೊಂದ್ಸಲ ಹೇಳ್ತೀನಿ. ಇದು ಕೆಂಬತ್ತಹಳ್ಳಿ ಗ್ಯಾಲಕ್ಸಿ ಲೇಔಟ್ ಅಂತ. ಸೈಟ್ ಮೆಜರ್ಮೆಂಟ್ ಬಂದು 22/40, ನಾರ್ತ್ ವೆಸ್ಟ್ ಕಾರ್ನರು. ಗ್ರೌಂಡ್ ಫ್ಲೋರಲ್ಲಿ 1 ರೂಮ್ ಆ್ಯಂಡ್ 1 ಕಮರ್ಷಿಯಲ್ ಶೆಡ್ ಬರುತ್ತೆ. ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ 1 BHK. ಇದು ಬನ್ನರ್ಘಟ್ಟ ಡಿ ಮಾರ್ಟ್ ಏನಿದೆಯಲ್ಲ ಅದ್ರ ಎಕ್ಸಾಕ್ಟ್ಲಿ ಹಿಂದ್ಗಡೆನೇ ಬರುತ್ತೆ. ಇಲ್ಲಿ ನಿಮಗೆ ಭಾರತ್ ಪೆಟ್ರೋಲ್ ಬಂಕು ಹತ್ತಿರ ಇದೆ, ಆ ಭಾರತ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಬರುತ್ತೆ. ಇದು DC ಕನ್ವರ್ಜೇಷನ್ ಏಕ್ ಖಾತ. ಇದು ಭಾರತ್ ಪೆಟ್ರೋಲ್ ಬಂಕ್ ಆ್ಯಕ್ಚುಲಿ ಇಲ್ಲಿದೆ, ಇದು ಮರಗಳಿದೆ. ಓಕೆ, DC ಕನ್ವರ್ಜೇಷನ್ ಏಕ್ ಖಾತ 80 ಫೀಟ್ ರೋಡ್ ಇದು ನೋಡ್ತಾ ಇದ್ದೀರಾ. ಇದು ಬಂದು ನಮಗೆ ಬನ್ನರ್ಘಟ್ಟ ಟು ಕನಕಪುರಕ್ಕೆ ಟಚ್ ಆಗುವಂಥ 80 ಫೀಟ್ ರೋಡ್ ಅದು. ಸರಿನಾ? ಓಕೆ, ಪ್ರೈಸ್ ಗೆಳೆಯರೆ ಇದು ಬಂದು 1 CR 85 lakhs, ಸ್ಲೈಟ್ಲಿ ನೆಗೋಷಿಯೇಟ್ ಇದೆ, ರೀಸನಬಲ್ ಪ್ರೈಸಲ್ಲೇ ಇದೆ. ರೆಂಟಲ್ ಇನ್ಕಮ್ ಓನರ್. ಇದು ಬಂದು ಬಾಡಿಗೆ ತೊಗೋಬೇಕನ್ನೋರಿಗೆ ಒಳ್ಳೆ ಮನೆ ಇದು. ಕನ್ಸ್ಟ್ರಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ ಓನರ್ ಸಿಟ್ಟಿಂಗೇ ಇರುತ್ತೆ. ಮನೆ ಇಷ್ಟಪಟ್ಟಿದ್ದಲ್ಲಿ ಪ್ಲೀಸ್ ಫೋನ್ ಮಾಡಿ ಕರ್ಕೊಂಬಂದು ತೋರಿಸ್ತೀನಿ. ಡೈರೆಕ್ಟಾಗಿ ಓನರ್ ಹತ್ರನೇ ನೆಗೋಷಿಯೇಟ್ ಮಾಡ್ಕೊಳ್ಳಿ, ಸ್ಲೈಟ್ಲಿ ನೆಗೋಷಿಯೇಟ್ ಇದೆ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.